ನಾನು ತಮ್ಗೆ ಹೇಳೋದಿಷ್ಟೇ, ನನಗೆ ಶ್ರೀಗಳು ಎಲ್ಲ ಸಂದರ್ಭದಲ್ಲೂ ಕೂಡ ಧೈರ್ಯದಿಂದ ಈ ರಂಭಾಪುರಿ ಏನು ಈ ಒಂದು ಪವಿತ್ರವಾದಂಥ ಕ್ಷೇತ್ರ ಇದೆ, ನನಗೂ ಒಂದು ಅಪಾರವಾದಂಥ ಸಂಬಂಧ. ನಮ್ಮಲ್ಲಿರೋಂಥ ಅನೇಕ ಶ್ರೀಗಳು, ನಾನು ಯಾವುದೇ ಜಾತಿ ಸೇರಿರ್ಬೋದು, ಯಾವುದೇ ಧರ್ಮ ಇರ್ಬೋದು, ನನಗೆ ಪ್ರಶ್ನೆ ಮಾಡ್ತಾರೆ, ಏನೆಯ ನೀನು ಕೊನೆಗೆ ಒಂದು ಜಾತಿ ಒಕ್ಕಲ ಜಾತಿ ಇಟ್ಕೊಂಡು ನೀನು ಇದು ರಂಭಾಪುರ ಶ್ರೀಗಳು ನಮ್ಮ ಗಂಗಾಧರಜ್ಜನ ಬಗ್ಗೆ ಅವರ ಹೆಸರಿನಲ್ಲಿ ನೀನು ಪ್ರಮಾಣ ವಚನ ತೆಗೆದುಕೊಂಡೆ ಅಂತಿದೆ. ಅದು ನನ್ನ ನಂಬಿಕೆ, ಅದು ನನಗಿರುವಂತ ಆತ್ಮವಿಶ್ವಾಸ. ನನಗೆ ಯಾವ ರೀತಿ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ, ಯಾವ ರೀತಿ ಈಗೂ ಕೂಡ ನನಗೊಬ್ಬನಿಗೆ ಅಲ್ಲ, ನಾನು ನಮ್ದಂತ ಕುಟುಂಬ, ನನ್ನ ಕುಟುಂಬ ಎಲ್ಲರೂ ಕೂಡ ಇವತ್ತು ಇಷ್ಟು ದೊಡ್ಡ ಆತ್ಮಬಲವನ್ನ ತುಂಬಿದ್ದಾರೆ ಅನ್ನೋದೇಳಿ ನಾನು ಇಲ್ಲಿ ವಿವರಣೆ ಮಾಡಲಿಕ್ಕೆ, ನಾನು ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ಯಾವ್ದಾದ್ರು ಸಂದರ್ಭದಲ್ಲಿ ನನಗಾಗಿರೋಂಥ ಅನುಭವಗಳನ್ನ ಖಂಡಿತ ಈ ರಾಜ್ಯದ ಜನತೆಗೆ ಒಂದು ಪುಸ್ತಕದ ಮುಖಾಂತರ ಖಂಡಿತ ನಾನು ಅದನ್ನ ಸಂದೇಶವನ್ನು ನಾನು ಕೊಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏಕೆಂದ್ರೆ ಗೌಪ್ಯವಾಗಿ ಕಾಪಾಡಿಕೊಂಡಂತ ಒಂದು ಅಪೂರ್ವವಾದಂತ ಏನು ಒಂದು ಮಾರ್ಗದರ್ಶನ ಇದೆ ಈ ಸಮಾಜಕ್ಕೆ ಇವತ್ತು ಒಳಪಾಗಿ ಇವತ್ತು ಕೆಲಸ ಇವತ್ತು ಮಠದ ಹಿನ್ನೆಲೆಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ಮತ್ತೆ ಮುಕ್ತಿ ಮಂದಿರದ ಶ್ರೀಗಳು ಕೂಡ ವೇದಿಕೆಯಲ್ಲಿ ಕೂತಿದ್ದಾರೆ. ಅಲ್ಲೂ ಕೂಡ ಸದ್ಯದಲ್ಲಿ ನಾನು ಹೋಗಿ ಬರ್ತಾ ಇದ್ದೇನೆ. ಗಂಗಾಧರಜ್ಜ ಅವರ ಕೊನೆಯ ಉಸಿರು ಅಲ್ಲಿ ಆಯಿತು ಅಂತೇಳಿ ಅಲ್ಲೂ ಕೂಡ ನಾನು ಇದ್ದೇ ಕೂಡ ನಾನು ಹೋಗಿ ಬಂದೆ. ಅಲ್ಲಿ ಅಪಾರವಾದಂಥ ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿ ಶ್ರೀಗಳು ನನಗೆ ಇಲ್ಲಿ ನಿಂತೋಗಿರೋಂಥ ಈ ಒಂದು ದೊಡ್ಡ ಭವ್ಯವಾದಂಥ ಭವನದ ಬಗ್ಗೆ ನನಗೆ ಹಿಂದೆ ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ನಾನು ಸ್ವಲ್ಪ ತಡ ಮಾಡಿ ಬುದ್ಧಿ, ಅದಕ್ಕೆ ಸ್ವಲ್ಪ ಅಡಚಣೆ ಇದೆ ಅಂತ ಹೇಳಿದ್ದೆ. ಆದರೆ ಇವತ್ತು ನಾನು ಮಾತು ಕೊಡ್ತೇನೆ, ಯಾವುದೇ ಅಡಚಣೆ ಬರಲಿ, ಅದನ್ನ ಎಷ್ಟೇ ಆಗಲಿ ಅವರು ಒಂದು 5 ಕೋಟಿ ರೂಪಾಯಿ ಹಣ ಕೊಡಬೇಕು ಅಂತ ನನಗೆ ಹೇಳಿದ್ದಾರೆ. ಇವತ್ತು ಈ ಒಂದು ಪವಿತ್ರವಾದಂಥ ಸಭೆಯಲ್ಲಿ ಅದಕ್ಕೆ ಕೊಟ್ಟು ಪೂರ್ಣ ಮಾಡಿ ನಾನೇ ಬಂದು ಅದನ್ನ ಉದ್ಘಾಟನೆ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಇವತ್ತು ಶ್ರೀಗಳ ಮುಂದೆ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತು ಶ್ರೀಗಳು ತಮ್ಮ ಜ್ಞಾನ, ಭಾವಿ, ಕೃಪೆಯಿಂದ ಮನುಷ್ಯನ ಬುದ್ಧಿಗೆ ಅನೇಕ ವಿವೇಕತನ ನೆರಳುಗಳಾಗಿ ಇವತ್ತು ನಮಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ. ಬಸವಣ್ಣವರು ಏನ್ ಹೇಳ್ತಾರೆ, ಇವತ್ತು ನಮ್ಮೆಲ್ಲರೂ ಕೂಡ ಗುರುವಿನ ಬಗ್ಗೆ ಒಂದು ವಚನ ಒಂದು ರೀತಿ ಹೇಳ್ತಾರೆ, ಎನ್ನ ಪರಮ ಗುರುವೇ ನೀನು, ಎನ್ನ ಗತಿಮಿತಿಯೇ ನೀನು, ಎನ್ನ ಅರಿವಿನ ಜ್ಯೋತಿಯೇ ನೀನು, ಎನ್ನ ಅಂತರಂಗದ ಬಹಿರಂಗದ ನೀನೇ ಅಂತ ಹೇಳಿ ಕೂಡಲ ಸಂಗಮ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಗುರು ಇಲ್ಲದೆ ನಾವು ಯಾರು ಗುರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ನಮ್ಮ ಆತ್ಮ ಸಾಕ್ಷಿ, ಈಗ ತಾನೇ ನೀವು ನೋಡಿದ್ರಿ, ಈಗೆಲ್ಲ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ಎಲ್ಲ ಆಗ್ತಾ ಇದ್ರು. ಯಾಕೆ? ಕೊನೆಗೆ ನಿಮ್ಮ ಆತ್ಮ ಸಾಕ್ಷಿ ಆತ್ಮಕ್ಕೆ ಒಂದು ಸಮಾಧಾನ ಸಿಕ್ಲಿ ಅಂತೇಳಿ 10 ರೂಪಾಯಿ ಹಾಕಿ ಕೊನೆಗೆ ನಾನು ಬದುಕಿದಂತ ಹಣದಲ್ಲಿ, ನಾನು ದುಡಿದಂತ ಹಣದಲ್ಲಿ ಇದು ಲೋಕ ಕಲ್ಯಾಣಕ್ಕೋಸ್ಕರ ಬೆಳೀತಾ ಇರೋಂತ ಇಂಥ ಒಂದು ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತೇಳಿ, ಹಂಗೆ ಈ ಪರಂಪರೆಯನ್ನ ನಾವು ಉಳಿಸ್ಕೊಂಡು ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ. ಇವತ್ತು ಧರ್ಮವನ್ನ ಉಳಿಸ್ಬೇಕು. ಧರ್ಮೋ ರಕ್ಷತಿ ರಕ್ಷತ ಅಂತೇಳಿ, ಯಾರು ಧರ್ಮವನ್ನ ಕಾಪಾಡ್ತಾರೆ ಧರ್ಮವನ್ನು ಕಾಪಾಡ್ತದೆ. ಇವತ್ತು ಜ್ಯೋತಿನ ನಾವು ಬೆಳಗಿಸ್ತು. ಆ ಜ್ಯೋತಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗ್ಲಿ, ಶುಭವಾಗ್ಲಿ ಅಂತೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ಶ್ರೀಗಳು ನನ್ನ ಕೈಲಿ ಇವತ್ತು ಬೆಳೆಸಿದ್ದಾರೆ. ಆದ್ರಿಂದ ನಮ್ಮೆಲ್ಲರೂ ಕೂಡ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೀನಿ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಆದ್ರೆ ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಸಂದರ್ಭದಲ್ಲಿ ಅವಕಾಶದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ. ಹಂಗೆ ಇವತ್ತು ನಮ್ಮ ವೀರ ಸಿಂಹಾಸನ ನಮ್ಮ ಶ್ರೀ ಜಗದ್ಗುರು ಸೋಮೇಶ್ವರ ಶ್ರೀಗಳು ಅವರ ಪಾದಗಳಿಗೆ ಅವರ ಕಾಲದಲ್ಲಿ ಏನು ಒಂದು ಸಾಕ್ಷಿ ಗುಡ್ಡೆಗಳನ್ನ ಇವತ್ತು ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಕಟ್ಟಡಗಳನ್ನ ರೇಣುಕಾ ಇದನ್ನ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಇದು ಶಾಶ್ವತವಾಗಿ ಮುನ್ನ ಶತಮಾನಕ್ಕೂ ಕೂಡ ಇವತ್ತು ಉಳ್ಕೊಂಡು ಹೋಗ್ತಾರೆ. ಹಂಗೆ ಇವತ್ತು
ನಾವೆಲ್ಲ ಕೂಡ ನಮ್ಮ ಧರ್ಮವನ್ನು ಕಾಪಾಡ್ಕೊಂಡು ಹೋಗುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡೋಣ, ಒಟ್ಟುಗೂಡ. ಇವತ್ತು ಈ ಮಠ ಒಂದು ಧರ್ಮಕ್ಕೆ ಆಸ್ತಿ ಅಲ್ಲ, ಇದು ಈ ಮಠ ಮಾನವನ ಧರ್ಮಕ್ಕೆ ಇದೊಂದು ದೊಡ್ಡ ಆಸ್ತಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಪ್ರೀತಿಯಿಂದ ಶ್ರೀಗಳ ಆಶೀರ್ವಾದದಿಂದ ಯಾವಾಗಲೂ ಕೂಡ ನಾನು ಇಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಕೂಡ ಈ ಮಠದ ಒಬ್ಬ ಭಕ್ತನಾಗಿ ಇಲ್ಲಿ ಬಂದಿದ್ದೇನೆ. ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಇಲ್ಲಿ ಬರಲಿಲ್ಲ, ನಾನು ಪಕ್ಷದ ಅಧ್ಯಕ್ಷ ಅಂತ ನಾನು ಇಲ್ಲಿಗೆ ಬರಲಿಲ್ಲ. ನನಗೆ ಯಾವ ದೊಡ್ಡ ಪರಂಪರೆ ಇಲ್ಲ. ಶ್ರೀಗಳ ಆಶೀರ್ವಾದ, ಇಂಥ ಶ್ರೀಗಳ ಆಶೀರ್ವಾದ, ನಾವು ಮಾಡುವಂಥ ಒಳ್ಳೆ ಕೆಲಸಗಳಿಗೆ ಶ್ರೀಗಳು ನಿಮ್ಮೆಲ್ಲರ ಆಶೀರ್ವಾದ ಬಹಳ ಮುಖ್ಯ. ಆದ್ರಿಂದ ಇವತ್ತು ನಮ್ಮ ವೇದಿಕೆಯಲ್ಲಿ ನನ್ನ ಮಿತ್ರರಾದಂಥ ರಾಜೇಗೌಡರು ಕೂಡ ಇದ್ದಾರೆ. ಅವರು ಕೂಡ ಆಶೀರ್ವಾದ ಯಾವಾಗಲೂ ಕೂಡ, ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇಲ್ಲಿ. ನನ್ನ ಸಂಪೂರ್ಣವಾದಂಥ ಸಹಕಾರ. ನಿಮ್ಮ ಮಠದ ಬಗ್ಗೆ ನನಗೆ 10 ಸತಿ ಫೋನ್ ಮಾಡಿರ್ಬೇಕು, ಸ್ವಾಮಿ ಎಲ್ಲೇ ತಪ್ಪಿಸ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಏನೇ ಕೆಲಸ ಇರಲಿ, ಇವತ್ತು ನಮ್ಮ ಶ್ರೀಗಳ ಮಠಕ್ಕೆ ನೀವು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಶ್ರೀಗಳು ನನಗೆ ಕರೆದಿದ್ರು. ನಾನು ಅವ್ರ ಡೇಟ್ ಕೊಟ್ಟಿದ್ದೆ, ಬಂದೇ ಬರ್ತೀನಿ ಅಂತ ಹೇಳಿದ್ರೆ, ಆದರೆ ಬೆಳಗ್ಗೆಯಿಂದ 100 ಫೋನ್ ಅನ್ನ ಮಾಡಿ ನಿನ್ನೆಯಿಂದನೂ ಕೂಡ ಇವತ್ತು ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ತಾವು ಇಷ್ಟು ದೊಡ್ಡ ಭವ್ಯವಾದಂಥ ಸಭೆಯಲ್ಲಿ ಪಾಲ್ಗೊಂಡು ನನ್ನ ಮಾತನ್ನ ಕೂಡ, ನನ್ನ ಒಂದು 4 ಮಾತನ್ನ ಕೇಳಿ ಶಾಂತಿಯಿಂದ ತಾವೆಲ್ಲ ಕೇಳಿದ್ದೀರಿ. ಅದಕ್ಕೆ ನಮ್ಮ ಹಿರಿಯರು ಒಂದ್ ಕಡೆ ಹೇಳ್ತಾರೆ, ಮುಂಗಾರು ಮಳೆ ಸಿಕ್ಬೇಡ, ಕೊನೆ ಭಾಷಣಗಾರ ಆಗ್ಬೇಡ ಅಂತೇಳಿ. ಹಂಗೆ ಎಲ್ಲ ರಾಜಕೀಯದವ್ರ ಭಾಷೆ ಎಲ್ಲ ಚಚ್ಚಿ ಕುಟ್ಟಿ ಕುಡ್ದಾದ್ಮೇಲೆ ಕೊನೆಗೆ 4 ಮಾತಾಡದೆ ನೀವು ಕೂಡ ಕೇಳಿದಿರಿ. ನಿಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರ ಹೇಳಿ, ವೇದಿಕೆಯಲ್ಲಿರುವಂಥ ಎಲ್ಲ ಶ್ರೀಗಳ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.